ನನ್ನ ಹೆಸರು ಅನಿಲ್ ಕುಮಾರ್ ಅಂತ. ನೀವು ನಿಂತಿರೋ ಸ್ಥಳ ವಸಂತ ಫಾರ್ಮ್ಸ್ ಅಂತ, ಡಾರ್ಪರ್ ಶೀಪ್ ಅಂತ ಇದು ಫಾರ್ಮ್ ಹೆಸರು. ಇದು ಬಂದ್ಬಿಟ್ಟು ಬಸ್ಸಾಳ್ ಹೋಬಳಿ, ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆಯಲ್ಲಿ ಬರುತ್ತೆ. ಇಲ್ಲಿ ನಮ್ಮ ಹತ್ರ ಒಂದು 45 ಫೀಮೇಲ್ ಡಾರ್ಪರ್ ಪ್ಯೂರ್ ಫುಲ್ ಬ್ರೀಡಲ್ಲಿ ಇದ್ದಾವೆ, ಒಂದು 15 ಟಗರಿದ್ದಾವೆ. ಆಮೇಲೆ ಜನ್ರೇಷನ್ಸ್ ಎಲ್ಲ ಫೀಮೇಲು ಮರಿಗಳೆಲ್ಲ ಸೇರಿಕೊಂಡು ಒಂದು 45 ಇದೆ. ಟೋಟಲ್ ಸ್ಟ್ರೆಂತ್ ಒಂದು 105-110 ಮರಿಗಳಿದ್ದಾವೆ ಟೋಟಲಾಗಿ. ನಾವು ನಾಟಿ ಕುರಿಯಿಂದ ಸ್ಟಾರ್ಟ್ ಮಾಡಿಕೊಂಡು ನೆಕ್ಸ್ಟ್ ಹಂತಕ್ಕೆ ನಾರಿ ಸುವರ್ಣ ಮಾಡ್ಕೊಂಡ್ವಿ. ನಾರಿ ಸುವರ್ಣ ಒಂದು 100-150 ಕುರಿ ಮಾಡಿದ್ವಿ. ಆಮೇಲೆ ಈಗ ಅದಕ್ಕನ್ನ ಬೆಟರ್ ಕ್ವಾಲಿಟಿ ಏನಿದೆ ಅಂತ ನೋಡ್ಕೊತ ಬಂದಾಗ ಡಾರ್ಪರಲ್ಲಿ ನಾವು ಇಂಟ್ರೆಸ್ಟ್ ನೋಡ್ಸ್ಕೊಂಡು ಡಾರ್ಪರ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸ್ಟಾರ್ಟಿಂಗ್ ಒಂದು 10 ಫೀಮೇಲಿಂದ ಸ್ಟಾರ್ಟ್ ಮಾಡ್ಕೊಂಡು ಈಗ ಒಂದು 45 ಫೀಮೇಲ್ವರೆಗೆ ಫುಲ್ ಬೆಡ್ಡಲ್ಲಿ ಇದ್ದಾವೆ. ಒಂದು 15 ಹೇಳ್ದಂಗೆ ಒಂದು 15 ಟಗರು, ಒಂದೆಲ್ಲ ಜನ್ರೇಷನ್ಸ್ ಎಲ್ಲ ಒಂದು 45 ಇದ್ದಾವೆ. ಸೊ F1 ಒಂದು 8-9 ಇದ್ದಾವೆ, F2 ಒಂದು 22, F3 ಒಂದು 5-6, F4 ಒಂದು 2 ಇದ್ದಾವೆ. ಜಾಸ್ತಿ F4 ಏನಿಲ್ಲ. ನಾವು ಡಾರ್ಪರ್ ಕುರಿ ಮಾಡಬೇಕಂದ್ರೆ ಇದು ಕಮರ್ಷಿಯಲ್ ಪ್ರಾಡಕ್ಟು. ಎಲ್ಲ ಒಂದು ಫಾರ್ಮಲ್ಲಿ ಪ್ರತಿಯೊಬ್ಬರು ಯಾರು ಆ್ಯಕ್ಟಿವ್ ಆಗಿ ಶೀಪ್ ಫಾರ್ಮಿಂಗ್ ಮಾಡ್ಬೇಕು ಅಂದ್ಕೊಳ್ತಾರೋ ಅವರೆಲ್ಲರಿಗೂ ಒಂದು ಆಸೆ ಇರುತ್ತೆ. ಅವ್ರ ಫಾರ್ಮಲ್ಲಿ ಒಂದು ಡಾರ್ಪರ್ ಟಗರು ಇರಬೇಕಂತ ಒಂದು ಆಸೆ ಇದ್ದೇ ಇರುತ್ತೆ. ಬಟ್ ಡ್ಯೂ ಟು ಅನ್ಅವೈಲಬಿಲಿಟಿ ಅಂತ ಹೇಳ್ಬೋದು, ಜಾಸ್ತಿ ಅವೈಲಬಲ್ ಇಲ್ಲ. ಆಮೇಲೆ ಡಿಮ್ಯಾಂಡು ಜಾಸ್ತಿ, ಆಮೇಲೆ ಪ್ರೈಸು ಜಾಸ್ತಿ ಇರೋದ್ರಿಂದ ಎಲ್ಲರಿಗೂ ಕೈ ಸಿಗೋದು ಅನ್ನೋದು ಕಷ್ಟ ಆಗಿದೆ. ಬಟ್ ಈಗ ನಾನು ಲಾರ್ಜ್ ಸ್ಕೇಲ್ ಮಾಡೋದ್ರಿಂದ ಡಾರ್ಪರ್ ಟಗರ್ಗಳು ಇನ್ನು ಮುಂದೆ ಸಿಗೋಕ್ಕೆ ತುಂಬ ಅವಕಾಶಗಳಿದೆ. ಯಾಕಂದರೆ ನಮ್ಮ ಹತ್ರ ಒಂದು 45 ಫೀಮೇಲ್ಸ್ ಅಂದರೆ ನೆಕ್ಸ್ಟ್ ಬರೋ ವರ್ಷದಿಂದ ನಾವು ಒಂದು 20-25 ಡಾರ್ಪರ್ ಟಗರು ಮರಿಗಳು ರೈತರಿಗೆ ಕೊಡೋ ಅವಕಾಶ ಇದೆ. ಈಗಿರೋ ಮಾರ್ಕೆಟಲ್ಲಿ ನಮಗೆ ಲಕ್ಷಗಳಲ್ಲೇ ಮಾತಿದೆ ಡಾರ್ಪರ್ದು. ಇನ್ನು ಮುಂದೆ ಡಾರ್ಪರ್ ಸಂಖ್ಯೆ ಜಾಸ್ತಿ ಆದರೆ, ಅಂದರೆ ಈಗ ನಮ್ಮ ದೇಶದಲ್ಲಿ ಒಟ್ಟು ನೋಡೋ ಒಂದು 200 ಫುಲ್ ಬೆಡ್ಡಲ್ಲಿ ಸಿಗೋದು ಕಷ್ಟ ಇದೆ. ಸೊ ಅಂಥದ್ರಲ್ಲಿ ನಾವು 45ವರೆಗೆ ನಾವು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಕೆಲವಾರು ಆಲ್ರೆಡಿ ಯಾರು ಮೊದಲು ಮಾಡ್ತಾ ಇರೋ ಕಡೆಯಿಂದೆಲ್ಲ ಕಲೆಕ್ಟ್ ಮಾಡಿಕೊಂಡು ನಮ್ಮದೇ ಒಂದು ಮರಿಗಳು ನಮ್ಮದೇ ಜಾಸ್ತಿ ಮಾಡ್ಕೊಂಡು ಯಾವುದೂ ಫೀಮೇಲ್ಸ್ ಇಷ್ಟವರೆಗೆ ಕೊಟ್ಟಿದ್ದಿಲ್ಲ. ಸೊ ನಮ್ಮದೊಂದು ಟಾರ್ಗೆಟ್ ಇರೋದ್ರಿಂದ ಒಂದು 100-200 ನಾವೇ ಮಾಡಬೇಕು ಅಂತ ಅಂದ್ಕೊಂಡು ಫೀಮೇಲ್ಸ್ ಇಷ್ಟವರೆಗೆ ಯಾವುದೂ ಕೊಟ್ಟಿಲ್ಲ. ಜನ್ರೇಷನ್ಸು ಜಾಸ್ತಿ ಕೊಡ್ತಾ ಇದ್ದಿಲ್ಲ. ಈಗ ನಮ್ಮ ಶೆಡ್ ಕ್ವಾಂಟಿಟಿ ಜಾಸ್ತಿ ಆಗಿದೆ. ಸೊ ಇನ್ನು ಮುಂದೆ ಜನ್ರೇಷನ್ಸ್ ಫೀಮೇಲ್ಸ್ ಆಗಲಿ ಅವೈಲೇಬಲ್ ಇರೋ ಚಾನ್ಸಸ್ ಇದೆ. ನೋಡೋಣ, ಯಾಕಂದರೆ ಇಲ್ಲಿ ಇವಾಗ ಒಂದು 30-35 ಪ್ರೆಗ್ನೆನ್ಸಿ ಇದೆ. ಸೊ ನಮ್ಮದು ಇನ್ನೊಂದು 50 ಅನಿಮಲ್ಸ್ ಬರೋ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದರೆ ನಮ್ಮಲ್ಲಿ ನಂಬರ್ ಆಫ್ ಇದು ಅನಿಮಲ್ಸ್ ಬರೋದು ಲ್ಯಾಂಬಿಂಗಲ್ಲಿ 150%ವರೆಗಿದೆ. ಸೊ ಟ್ವಿನ್ಸ್ ಬರೋ ಸಾಧ್ಯತೆ ಜಾಸ್ತಿ ಇದೆ. ಅಂದರೆ ಒಂದು 10 ಕುರಿಯಲ್ಲಿ ಒಂದು 15 ಮರಿ ನಾವು ನೋಡಿದ್ದೀವಿ ಆಲ್ರೆಡಿ. ಜನ್ರೇಷನ್ಸಲ್ಲೂ ಆಲ್ಮೋಸ್ಟ್ 130% ಕಾಣ್ತಾ ಇದೆ. ಅಂದರೆ 10 ಕುರಿಯಲ್ಲಿ 13 ಮರಿ ತೊಗೊಂಡಿರೋ ಇದು ಇದೆ, ನಮ್ಮಲ್ಲಿ ನೋಡಿದ್ದೀವಿ. ನಾವು ಡಾರ್ಪರ್ ಏನಕ್ಕೆ ಮಾಡೋಕ್ಕೆ ಬಂದಿದ್ದೀವಿ ಅಂದರೆ ಇದು ಗ್ರೋತ್ ವೈಸು ಆಮೇಲೆ ಕ್ವಾಂಟಿಟಿ ವೈಸು ತುಂಬ ಜಾಸ್ತಿನೇ ಇದೆ. ಈಗ ನಾಟಿ ಕುರಿ ನಾವು ಕಂಪೇರ್ ಮಾಡಿಕೊಂಡ್ರೆ ಒಂದು ವರ್ಷಕ್ಕೆ ಒಂದು 48 kg ಬಂದರೆ ತುಂಬ ಜಾಸ್ತಿ. ಇದು ಅದೇ ಒಂದು 6 ತಿಂಗಳಲ್ಲೇ ನೀವು 45 kg ನೋಡೋ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಹುಟ್ಟೋ ಮರಿ ಕಂಪೇರ್ ಮಾಡಿಕೊಂಡ್ರು ಲೈಕ್ ಈಗ ಒಂದು ನಾಟಿ ಕುರಿ ಎಲ್ಲ 1.5 kg 2 kg ಬರುತ್ತೆ. ಇದು 3.5 5 kg 5.5 kgವರೆಗೆ ಬರೋ ಸಾಧ್ಯತೆ ಇದೆ. ನಾಟಿ ಕುರಿಯಲ್ಲಿ ಟ್ವಿನ್ಸ್ ಅನ್ನೋದು ಸ್ವಲ್ಪ ಕಮ್ಮಿ. ಸೊ ನಾವು ಸ್ಟಾರ್ಟಿಂಗ್ ನಾಟಿ ಕುರಿ ಮಾಡಿದ ಟ್ವಿನ್ಸ್ ಬರಬೇಕು ಅಂತ ನಾರಿ ಸುವರ್ಣ ಮಾಡ್ಕೊಂಬಂದ್ವಿ. ಅದರಲ್ಲೂ 2-3 ಮರಿ ನಾವು ಕಂಡ್ವಿ. ಬಟ್ ವೆಯ್ಟ್ ಆಮೇಲೆ ಅದು ಕ್ವಾಲಿಟಿ ಆಫ್ ಮಿಲ್ಕ್ ನೋಡಿಕೊಂಡ್ರೆ, ಕ್ವಾಲಿಟಿ ಆಫ್ ಗ್ರೋತ್ ನೋಡಿಕೊಂಡ್ರೆ ಅಷ್ಟು ಜಾಸ್ತಿ ಇದ್ದಿಲ್ಲ. ನಾವು ಬೇರೆ ಆಪ್ಷನ್ ಏನು ಅಂತ ನೋಡಿದ್ರೆ ನಮಗೆ ಡಾರ್ಪರ್ ಕಂಡು ಬಂತು. ಸೊ ಡಾರ್ಪರಲ್ಲಿ ಟ್ವಿನ್ನಿಂಗು ಇದೆ, ಕ್ವಾಲಿಟಿನೂ ಇದೆ, ಹೆವಿ ಗ್ರೋತು, ಆಮೇಲೆ ಫಾಸ್ಟ್ ಗ್ರೋತು ಇದೆ, ಪ್ರಾಫಿಟಬಿಲಿಟಿನೂ ಜಾಸ್ತಿ ಇದೆ. ಇನ್ವೆಸ್ಟ್ಮೆಂಟು ಜಾಸ್ತಿ ಇರುತ್ತೆ, ಬಟ್ ಸಬ್ಸಿಕ್ವೆಂಟಾಗಿ ನಮ್ಮ ಪ್ರಾಫಿಟ್ಸ್ ಕೂಡ ತುಂಬ ಜಾಸ್ತಿನೇ ನೋಡೋಕ್ಕೆ ಸಾಧ್ಯತೆ ಇದೆ. ನಾವೀಗ ನೋಡ್ಬೇಕು ಅಂದ್ಕೊಂಡ್ರು ಈಗ ಎನಿವೇರ್ ಎಲ್ಲರಿಗೂ ಈಗ ಡಾರ್ಪರ್ ಪ್ರೈಸಸ್ ಎಲ್ಲರಿಗೂ ಗೊತ್ತಿದೆ. ನಾವೇನು ಒಂದು ಸಪ್ರೇಟಾಗಿ ಹೇಳೋದು ನೆಸಿಟಿ ಇಲ್ಲ. ಆ ಲೆಕ್ಕ ನೋಡಿಕೊಂಡು ಒಂದು 100 ಡಾರ್ಪರ್ಸ್ ಇದೆ ಅಂದರೆ ಈ ಶೆಡ್ ವ್ಯಾಲ್ಯೂ ಎಷ್ಟಿದೆ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಬಟ್ ರೈತರು ಏನಕ್ಕೆ ಡಾರ್ಪರ್ ಮಾಡಬೇಕಾಗಿ ಬರುತ್ತೆ ಅಂತಂದರೆ, ಇದರಲ್ಲಿ ಕ್ರಾಸ್ ಮಾಡಿದಾಗ ಹುಟ್ಟೋ ಅಂಥ ಮರಿ ಬೇರೆ ಜನ್ರೇಷನ್ ಯಾವುದೇ ಇರಲಿ, ಅಂದರೆ ನಾವು ರಾಂಬುಲೆಟ್ ಆಗಿರ್ಬೋದು, ಬಂಡೂರು ಆಗಿರ್ಬೋದು, ಇಲ್ಲ ಎಳಗ, ಕೆಂಗೂರಿ, ಈ ಥರ ಕುರಿಗಳಲ್ಲಿ ನಾವು ಡಾರ್ಪರ್ ಫುಲ್ ಬ್ಲಡ್ ಡಾರ್ಪರ್ ತೊಗೊಂಡು ಕ್ರಾಸ್ ಮಾಡಿದರೆ ಮಿನಿಮಮ್ 25-30% ಫಸ್ಟ್ ಜನ್ರೇಷನ್ಲಿ ಗ್ರೋತ್ ಸಿಗುತ್ತೆ. ಅಂದರೆ ನಾವು ರೈತರಿಗೆ ಒಂದು 50 ಅನಿಮಲ್ಲು ಸ್ಟಾರ್ಟ್ ಮಾಡಿಕೊಂಡ್ರೆ ಒಂದು 50 ಮರಿ ತೆಗಿತೀವಿ ಅಂತಂದರೆ ಕನಿಷ್ಠ ಒಂದು 15-20 kg ಒಂದು ಮರಿಗೆ ಜಾಸ್ತಿ ಬರೋ ಸಾಧ್ಯತೆ ಇದೆ. ಅಂದರೆ ಗಿವೆನ್ ಪಾಯಿಂಟ್ ಆಫ್ ಟೈಮ್ ಎಷ್ಟು ನಾವು ಆ ಡ್ಯೂರೇಷನ್ಗೆ, ಈಗ ನಾವು 1 ವರ್ಷ ಬ್ರೀಡಿಂಗ್ ಮಾಡ್ತಾಯಿದ್ದೀವಿ, ಫ್ಯಾಟ್ನಿಂಗ್ ಮಾಡ್ತೀವಿ, ಆ ಟೈಮಲ್ಲಿ ಇಲ್ಲ 6 ಮಂತ್ಸಿಗೆ ಕಂಪೇರ್ ಮಾಡಿಕೊಂಡ್ರೆ ನಮಗೆ 10-15 kg 6 ಮಂತ್ಸಲ್ಲಿ ವೆಯ್ಟ್ ಡಿಫ್ರೆನ್ಸ್ ಕಂಡುತ್ತೆ. ಯಾಕಂದ್ರೆ ಈಗ ಎಳಗ ಅನ್ನೋದೆಲ್ಲ ತುಂಬ ಒಳ್ಳೆ ಕುರಿ, ಅವೆಲ್ಲ ಒಂದು 30 kg ಬರೋ 6 ಮಂತ್ಸಲ್ಲಿ 30 kg ಕಾಣೋ ಅವಕಾಶ ಇದೆ. ಅದೇ ನಾವು ಡಾರ್ಪರ್ ಮಾಡಿದ್ರೆ ಮಿನಿಮಮ್ 45 kg ನೋಡೋವಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಅಂದರೆ ಕ್ರಾಸ್ ಬ್ರೀಡ್ ಹೇಳ್ತೇನೆ ನಾನು, ಫುಲ್ ಬ್ರೀಡನ್ನೇ ಹೇಳ್ತಾ ಇಲ್ಲ. ಈಗ ನಾವು ಅದೇ ಎಳಗ ಕುರಿ ಆದರೂ ಕೆಂಗುರಿ ಆದರೂ ನಾವು ಒಂದು 6 ಮೇಯಿಸಿದ್ರೆ ನಾವು 80 kg ನೋಡ್ಬೋದು. ಅಂದರೆ ಏನು ಸರ್ ಡಾರ್ಪರ್ ಒಂದೇ 80-100 kg ಬರುತ್ತೆ, ನಮ್ಮ ದೇಶದ ಕುರಿ ಬರಲ್ವಾ ಅಂದರೆ ಬರುತ್ತೆ. ಅದು 3 ವರ್ಷ ತೊಗೊಳತ್ತೆ.
80 kg ಬರೋಕ್ಕೆ. ಬಟ್ ಅದೇ ನಾವು ಫುಲ್ ಬ್ಲಡ್ ಡಾರ್ಪರ್ ನೋಡಿಕೊಂಡ್ರೆ ಕನಿಷ್ಠ ಹೆಣ್ಣು ಕುರಿಗಳೇ ಒಂದು ವರ್ಷದಲ್ಲಿ 60 to 70 kg ಬರೋ ಸಾಧ್ಯತೆ ಇದೆ. ಟಗರ್ ಮರಿಗಳು 70 to 90 kg ಬರೋ ಸಾಧ್ಯತೆಯೂ ಇದೆ, ನಮ್ಮಲ್ಲಿ ಇದಾವೆ. ಸೊ ನೋಡಿದ್ದೀವಿ. ಆಮೇಲೆ ತುಂಬ ಜನ ಡಾರ್ಪರ್ ಕುರಿ ಹೆವಿ ಮರಿ ಹುಟ್ಟುತ್ತೆ ಅಂತಾರೆ, ಅಂದರೆ 7 kg 8 kg ಬರುತ್ತೆ ಅಂತಾರೆ. ಬಟ್ ನಮ್ಮ ಅನುಭವದಲ್ಲಿ ನಾವು ಒಂದು 5.5 kg ಮ್ಯಾಕ್ಸ್ ಆಗಿ ನೋಡಿದ್ದೀವಿ, ಅದಕ್ಕಂತ ಜಾಸ್ತಿ ಏನು ನೋಡಿಲ್ಲ. ಬಟ್ ಜನ್ರೇಷನ್ ಇದು ಹೆಂಗಿದ್ರು ಡಾರ್ಪರ್ ಇದೇ ಕ್ರಾಸ್ ಬ್ರೀಡು. ಸೊ ನಾವು ಹೆಂಗೆ ನಮ್ಮ ದೇಶದಲ್ಲಿ ನಾರಿ ಸುವರ್ಣ ಇದೆ, ಅವಿಸಾನ್ ಇದೆ ಕ್ರಾಸ್ ಬ್ರೀಡ್ಸು, ಅದರಲ್ಲಿ ಡೆವಲಪ್ಮೆಂಟ್ ಜಾಸ್ತಿ ಕಾಣೋ ಥರ ಇದು ಡಾರ್ಪರ್ ಕೂಡ ಅರೌಂಡ್ 1930 to 1940 ಸೌತ್ ಆಫ್ರಿಕಾದಲ್ಲಿ ನಮ್ಮ ಡಾರ್ಸೆಟ್ ಹಾರ್ನ್ ಅನ್ನೋ ಕುರಿಗೆ ಬ್ಲ್ಯಾಕ್ ಹೆಡ್ ಪರ್ಷಿಯನ್ ಅನ್ನೋ ಫೀಮೇಲಿಗೆ ಕ್ರಾಸ್ ಮಾಡಿಬಿಟ್ಟು ಬಂದಿರೋ ಕ್ರಾಸ್ ಬ್ರೀಡ್ ಅನಿಮಲ್. ಇದೇನು ಫುಲ್ ಪ್ಯೂರ್ ಅನಿಮಲ್ ಏನಲ್ಲ, ಇದು ಕೂಡ ಕ್ರಾಸ್ ಬ್ರೀಡೆ. ಬಟ್ ಏನಂತಂದರೆ ಇದ್ರದ್ದು ಏನಾದರೂ ಅಟ್ರಿಬ್ಯೂಟ್ಸ್ ಏನಿದಾವೆ ಅಂತಿರಲ್ಲ, ಇದ್ರದ್ದು ಕ್ವಾಲಿಟಿ ಏನಿದೆಯೋ ಇಲ್ಲ ಇದ್ರದ್ದು ನೇಚರ್ ಏನಿದೆಯೋ ಅದು ಕನ್ಸಿಸ್ಟೆಂಟಾಗಿ ನೋಡ್ತಾ ಬಂದದಕ್ಕೆ ಇದು ವರ್ಲ್ಡ್ ವೈಡು ಫೇಮಸ್ ಆಗಿದೆ. ಥ್ರೂಔಟ್ ಮಟನ್ ಆಗಿರ್ಬೋದು ಇಲ್ಲ ಫಾಸ್ಟ್ ಗ್ರೋತ್ ಆಗಿರ್ಬೋದು. ಫಾರ್ಮರ್ಸ್ಗೆ ಡೆಫಿನೆಟ್ ಆಗಿ 100% ಪ್ರಾಫಿಟಬಲ್ ಅಂತಲೇ ಹೇಳ್ಕೊಬೋದು. ಯಾಕಂದರೆ ಇದು ಗ್ರೋತ್ ಆಗಲಿ, ನಮ್ದೀಗ ನಾವು FCR ಅಂತ ಕರಿತೀವಲ್ಲ, ಫುಡ್ ಟು ಕನ್ವರ್ಷನ್ ರೇಷಿಯೋ ಅಂತ, ನಾವು ನಾಟಿ ಕರುಗಳಿಗೆ ಒಂದು 10 kg ಕಾನ್ಸಂಟ್ರೇಟ್ ಕೊಟ್ಟರೆ 1 kg ತೂಕ ಎಕ್ಸ್ಪೆಕ್ಟ್ ಮಾಡ್ಬೋದು, ಅದರಲ್ಲಿ 1 kg ಬೆಳೆಯುತ್ತಂತ. ಅದೇ ನಾವು ಡಾರ್ಪಲ್ಲಿ ನೋಡ್ರೆ 2 to 2.5 kg ಗ್ರೋತ್ ನೋಡ್ಬೋದು. ಅಂದರೆ ಅಟ್ ದ ಸೇಮ್ ಪಾಯಿಂಟ್ ನಮ್ಮ ಅದೇ ಸಮಯದಲ್ಲಿ ಹೆಚ್ಚು ತೂಕ ನೋಡಿದ್ರೆ ಹೆಚ್ಚು ಲಾಭ ಇದ್ದೇ ಇರುತ್ತೆ. ನಾವು ಈಗ ಪ್ರೀಮಿಯಮಲ್ಲಿ ಜನ್ರೇಷನ್ಸ್ ಎಲ್ಲ ಪ್ರೀಮಿಯಂ ಪ್ರೈಸಲ್ಲಿ ಹೋಗುತ್ತೆ, ಒಂದು 50 to 1 ಲಕ್ಷವರೆಗೆ ಮಾರಾಟ ಮಾಡ್ತಾರೆ, 2nd to F4 ಜನ್ರೇಷನ್ವರೆಗೆ. ಬಟ್ ಫ್ಯೂಚರಲ್ಲಿ ಅದೇ ಪ್ರೈಸ್ ಇರುತ್ತೆ ಅಂತೇನಿಲ್ಲ, ಕಮ್ಮಿ ಆದಾಗ ಆದರೂ ಇದು ಬೈ ಮಟನ್ ವೆಯ್ಟ್ ಆದರೂ, ಯಾಕಂದರೆ ಒಂದು F1 F2 ಟಗರುಗಳು 80 to 90 kg ಹೋಗಿರೋ ಉದಾಹರಣೆಗಳು ಇದ್ದಾವೆ. ಸೊ ನಾವು ಬರೀ ಮಟನ್ ಲೆಕ್ಕದಲ್ಲಿ ನೋಡಿಕೊಂಡ್ರು ಇದು 60,000 ಕಮ್ಮಿ ಇರಲ್ಲ. ಅದೇ ನಾವು ನಾಟಿ ಕುರಿಯಲ್ಲಿ 60,000 ನೋಡೋದು ಕಷ್ಟನೇ. ಸೊ ಹಂಗಾಗಿ ನೀವು ಜನ್ರೇಷನ್ಸ್ ಮಾಡಬೇಕು ಅಂದರೆ ಫುಲ್ ಬ್ಲಡ್ಡಲ್ಲಿ ಇರೋ ಒಳ್ಳೆ ಫೀಮೇಲ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಒಳ್ಳೆ ಜೆನೆಟಿಕ್ಸ್ ಇರೋವಂಥದ್ದು. ಒಂದು 30 to 40 kg ಅಂದರೆ 35 to 40 kg ಇರೋವಂಥ ಫೀಮೇಲ್ ಯಾವುದೇ ಇದಿರಲಿ, ಅಂದರೆ ಯಾವ ಬ್ರೀಡ್ ಅಂತೇನು ಅವಶ್ಯಕತೆ ಇಲ್ಲ, ಕ್ವಾಲಿಟಿ ಇರೋವಂಥ ಫೀಮೇಲ್ಗೆ, ಒಂದು ಸೆಕೆಂಡ್ ಲ್ಯಾಕ್ಟೇಷನ್ ಇರೋವಂಥ ಫೀಮೇಲ್ಗೆ ಪ್ಯೂರ್ ಡಾರ್ಪಲ್ಲಿ ಕ್ರಾಸ್ ಮಾಡ್ಕೋಬೋದು. ಬಂಡವಾಳ ಹಾಕೋಕ್ಕೆ ಎಲ್ಲ ರೈತರು ಸರ್ ನಾವು ಬಡವರು ಇಷ್ಟೆಲ್ಲ ಹಾಕೋಕ್ಕಾಗಲ್ಲ ಅಂದ್ಕೊಂಡವರು ಜನ್ರೇಷನ್ಸ್ ತೊಗೊಂಡು ಅದರಲ್ಲಿ ಮರಿ ಬಂದಿರುತ್ತಲ್ಲ, ಅದರಲ್ಲಿ ಮರಿನ ಡೆವಲಪ್ ಮಾಡಿಕೊಂಡು ಆ ಹುಟ್ಟಿರೋ ಟಗರ್ ಮರಿಗಳೇನಿದೆಯಲ್ಲ ಆ ಟಗರ್ ಮರಿ ಮಾಡಿಕೊಂಡು ಆ ಬಂದಿರೋ ಅಮೌಂಟಲ್ಲಿ ಅವರು ಫುಲ್ ಬ್ಲಡ್ಗೆ ಇನ್ವೆಸ್ಟ್ ಮಾಡಿಕೊಂಡ್ರೆ ಅವ್ರಿಗೆ 0 ಇನ್ವೆಸ್ಟ್ಮೆಂಟಲ್ಲಿ ಪ್ಯೂರ್ ಬಂದಂಗಿರುತ್ತೆ. ಒಂದು 2 ಲ್ಯಾಕ್ಟೇಷನ್ ಜನ್ರೇಷನ್ಸಿಂದ ಒಂದು 2 ಜನ್ರೇಷನ್ಸ್ ಅವ್ರು ಮರಿ ತೆಕ್ಕೊಂಡ್ಮೇಲೆ ಅವರು ಫಸ್ಟ್ ಯಾವುದು ಬ್ರೀಡಿಂಗ್ ತೊಗೊಂಡಿದ್ದಾರೋ ಬ್ರೀಡರು, ಅಂದರೆ ಫೀಮೇಲ್ಸಲ್ಲಿ ಅದು ಬಂಡೂರು ಆಗಿರ್ಬೋದು, ಎಳಗ ಆಗಿರ್ಬೋದು, ಇವು ಯಾವಾದರೂ ತಳಿ ಇದೆಯಲ್ಲ ಔಟ್ರನ್ನ ಅದು ಸೇಲ್ ಮಾಡಿಕೊಂಡು ಅವರಿಗೆ ಇನ್ವೆಸ್ಟ್ಮೆಂಟ್ ಏನಿರಲ್ಲ, ಅದು ಏನೋ ಒಂದು 2,000 ಕಮ್ಮಿಯಲ್ಲಿ ಹೋದರೆ ಹೋಗಿರುತ್ತೆ. ಸೊ ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಅವರು ಒಂದು 2 ವರ್ಷದಲ್ಲಿ ಒಂದು 50 ಫೀಮೇಲು ಒಂದು ಪ್ಯೂರ್ ಇಟ್ಕೊಳ್ಳೋ ಸಾಧ್ಯತೆ ಇದೆ. ಅಂದರೆ ಅವರು ಸ್ಟಾರ್ಟಿಂಗ್ ನೋಡ್ಕೋಬೇಕಾಗತ್ತೆ. ಈಗ ಅಮೌಂಟ್ ಕನ್ಸ್ಟೆಂಟ್ ಇದ್ದವರು ಟೈಮ್ ಇದ್ದರೆ ಲೋಕಲ್ ಕುರಿಯಿಂದ ಕ್ರಾಸ್ ಮಾಡಿಕೊಂಡು ಜನ್ರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಇಲ್ಲ ನಮ್ಮ ಹತ್ರ ಅಮೌಂಟ್ ಇದೆ, ನಾನು F1 F2 ಇಂದ ಹಾಕ್ಕೊಂಡು ಪ್ಯೂರ್ ತೊಗೊಳ್ತೀನಿ ಅನ್ನೋರು ಆ ಥರನೂ ಮಾಡ್ಬೋದು, ಟೈಮ್ ಸೇವ್ ಆಗುತ್ತೆ. ಯಾಕಂದರೆ ಒಂದು ಜನ್ರೇಷನ್ ನಾವು ತೆಗಿಬೇಕು ಅಂದರೆ 15 months ಟೈಮ್ ಬೇಕಾಗುತ್ತೆ. ಫಸ್ಟ್ ಜನ್ರೇಷನ್ ನಮಗೆ ಬೇಗ ಬಂದ್ಬಿಡುತ್ತೆ, ಯಾಕಂದ್ರೆ ನಾವು ಆಲ್ರೆಡಿ ದೊಡ್ಡ ಕುರಿ ತಂದಿರ್ತೀವಿ, ಇಲ್ಲಿ ರೆಡಿ ಟು ಕ್ರಾಸ್ ಯಾವುದೋ ಒಂದು ಮೇಲ್ ತೊಗೊಂಡಾಗ ನಮಗೆ 6 to 8 monthsಲ್ಲಿ ಒಂದು ಜನ್ರೇಷನ್ ನೋಡ್ತೀವಿ. ಬಟ್ ನಾವು ಅದೇ ಸೆಕೆಂಡ್ ಜನ್ರೇಷನ್ ನೋಡಬೇಕು ಅಂದರೆ 14 months ಕಾಯ್ಬೇಕು. ಯಾಕಂದರೆ ಆ ಹುಟ್ಟಿರೋ ಫೀಮೇಲು ದೊಡ್ಡದಾಗಿ ಮತ್ತೆ ಅದು ಮರಿ ಆಗ್ಬೇಕಂದ್ರೆ ಒಂದು 14 to 15 months ಬೇಕಾಗುತ್ತೆ. ಸೊ ಎವ್ರಿ ಜನ್ರೇಷನ್ ರೈಸ್ ಆಗಬೇಕು ಅಂತಂದ್ರೂ ಒಂದು 15 months ಟೈಮ್ ಬೇಕಾಗುತ್ತೆ. ಸೊ ನೀವು ನಾಟಿಯಿಂದ ಸ್ಟಾರ್ಟ್ ಮಾಡಿಕೊಂಡು F3ಗೆ ಹೋಗಬೇಕು ಅಂದರೆ ಕನಿಷ್ಠ ಒಂದು 5 ವರ್ಷ ಬೇಕಾಗುತ್ತೆ. ಆದಮೇಲೆ ಕೌಂಟ್ ಆಫ್ ಅನಿಮಲ್ಸ್ ಫೀಮೇಲ್ಸ್ ಕೂಡ ನಮಗೆ ಹುಟ್ಟಿದ ಮರಿ ಎಲ್ಲ ಫೀಮೇಲ್ಸ್ ಬರಲ್ಲ. ಸೊ ನಾವು 50 ಅನಿಮಲ್ಸಿಂದ ಸ್ಟಾರ್ಟ್ ಮಾಡಿಕೊಂಡ್ರೆ ಫಸ್ಟ್ ಜನ್ರೇಷನ್ ಒಂದು 25 ಫೀಮೇಲ್ ಬರುತ್ತೆ. ನೆಕ್ಸ್ಟ್ 15 monthsಗೆ ಒಂದು 12 F2 ಬರ್ಬೋದು, F3 ಬರೋದು ಒಂದು 6, F4 ಬರೋದು ಒಂದು 2-3 ಬರುತ್ತೆ, ಅದು ಗ್ಯಾರಂಟಿ ಇರಲ್ಲ. ಸೊ ಅಂದರೆ ಈ ರೈತರ ಶ್ರಮ, ಅಂದರೆ ಈ ಜನ್ರೇಷನ್ಸ್ ಏನಕ್ಕೆ ಸರ್ ಇಷ್ಟು ಕಾಸ್ಟ್ಲಿ ಅಂತಂದರೆ ಅವ್ರು 50 ಕುರಿಯಿಂದ ಸ್ಟಾರ್ಟ್ ಮಾಡಿಕೊಂಡು 6 ವರ್ಷ ಆದರೆ 2 F4 ನೋಡಿರ್ತಾರೆ. ಸೊ ಹಂಗಾಗಿ ಆ F4ಗೆ ಬೆಲೆ ಜಾಸ್ತಿ ಇರುತ್ತೆ, F3ಗೂ ಬೆಲೆ ಜಾಸ್ತಿ ಇರುತ್ತೆ. ಫೀಮೇಲ್ಸ್ ಅನ್ನೋದು ತುಂಬ ಜನ ಕೊಡಲ್ಲ, ಯಾಕಂದರೆ ಅವರು ಶ್ರಮ ಜಾಸ್ತಿ ಇರುತ್ತೆ, ಟೈಮ್ ಸ್ಪೆಂಡ್ ಮಾಡಿರ್ತಾರೆ. ಸೊ ಕೊಡೋರಿದ್ದರೆ ಆಬ್ವಿಯಸ್ ಆಗಿ ತೊಗೊಳ್ಳಿ, ಯಾಕಂದರೆ ಒಳ್ಳೇದು, ಯಾಕಂದ್ರೆ ಟೈಮ್ ಸೇವ್ ಆಗುತ್ತೆ. ಟೈಮ್ ಈಸ್ ಮನಿ ಅಂತೀವಲ್ಲ ಆ ಥರ. ಸೊ ನಿಮಗೆ ಸಿಗ್ತಾ ಇದೆ ಜನ್ರೇಷನ್ಸ್ ಅಂದರೆ ಗೋ ಹೆಡ್ ಆ್ಯಂಡ್ ಬೈ. ಇಲ್ಲ ಸಿಗ್ತಾ ಇಲ್ಲ ಅಂತಂದರೆ ನೀವು ಲೋಕಲ್ ಶೀಪಲ್ಲಿ ಇದು ರ್ಯಾಂಬುಲೆಟ್ ಆಗಿರ್ಬೋದು, ಇಲ್ಲ ಬಂಡೂರು ಆಗಿರ್ಬೋದು, ಎಳಗ ಯಾವುದು ಸಿಕ್ಕರೆ ಅದರಲ್ಲಿ ನೀವು ಜನ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡು ಕ್ವಾಲಿಟಿ ಮಾಡ್ಬೋದು. ಇಲ್ಲ ನಮ್ಮ ಹತ್ರ ನಾವು ಪ್ಯೂರು ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಅಂತಂದರೆ 1+1 1+2 ಹಾಕ್ಕೊಳ್ಳಿ, ಅದ್ರ ಜೊತೆ ಬೇರೆ ಬ್ರೀಡ್ಗಳು ಹಾಕ್ಕೊಂಡು ನಿಮ್ಮ ಹತ್ರ ಒಂದು ಫುಲ್ ಬ್ಲಡ್ ಮರಿ ಬರ್ತಾ ಇದೆ ಅನ್ನೋಂಥ ಥರ ಕೂಡ ಮಾಡ್ಕೋಬೋದು.